ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಏನು ಕಂಪ್ಲೀಟ್ ವಿಲೇಜ್ ಅಲ್ಲಿ ಇರ್ತಕ್ಕಂಥದ್ದು ಯಾರ್ಯಾರೆಲ್ಲ ಅರ್ಹತೆ ಪಡೆದಿರ್ತಕ್ಕಂಥವ್ರು ಒಂದು ಬೆನಿಫಿಷಿಯರಿ ಲಿಸ್ಟ್ ನಾವು ಯಾವ ತರ ತೆಗೆದುಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಯಾರೆಲ್ಲ ಅರ್ಹರಿದ್ದಾರೆ ನಿಮ್ಮ ಊರಿನಲ್ಲಿ ಅನ್ನೋದನ್ನ ನೀವೇ ಸ್ವತಃ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅನ್ನೋದನ್ನ ಬಹಳ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಸ್ನೇಹಿತರೆ, ಇವತ್ತು ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟರಿಂದ 2,200 ಆಗ್ತಾ ಇದ್ರು. ಸೊ ಇಲ್ಲಿಂದ ಆಚೆ 3,000 ಬರುವಂತ ಒಂದು ಸಾಧ್ಯತೆಗಳಿರ್ತವೆ. ಅಂದ್ರೆ ವರ್ಷಕ್ಕೆ 6,000 ಏನ್ ಬರ್ತಾ ಇತ್ತು, ಈಗ 4 ಕಂತುಗಳಿಂದ 12,000 ರು ಬರುವಂತ ಒಂದು ನಿರೀಕ್ಷೆಗಳಿದಾವೆ. ನೋಡ್ಬೇಕು ಯಾವ ರೀತಿ ಒಂದು ಅಪ್ಡೇಟ್ಸ್ ಆಗುತ್ತೆ ಅನ್ನೋದನ್ನ. ಸೊ ಅದಕ್ಕೂ ಮುಂಚೆ ನೀವು ನಿಮ್ಮ ವಿಲೇಜ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಂಡ್ ಬನ್ನಿ. ಮೊದಲು ಗೂಗಲ್ಗೆ ಹೋಗಿ, ಗೂಗಲ್ ಅಲ್ಲಿ PM ಕಿಸಾನ್ ವಿಲೇಜ್ ಲಿಸ್ಟ್ ಅಂತ ಟೈಪ್ ಮಾಡಿ. ನೋಡಿ ಇಲ್ಲಿ ಬಂತು, ನೋಡಿ ಇಲ್ಲಿ ವಿಲೇಜ್ ಲಿಸ್ಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ನೀವು ಯಾವ ಗ್ರಾಮದ್ದು ನೀವು ಸರ್ಚ್ ಮಾಡ್ತೀರಾ ಆ ಗ್ರಾಮದ್ದು ಸಂಪೂರ್ಣವಾದ ಒಂದು ಮಾಹಿತಿ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನೋಡಿ ಬರ್ತಾ ಇದೆ ನೋಡಿ. ಇಲ್ಲಿ ನೀವು ಒಂದಷ್ಟು ಮಾಹಿತಿಯನ್ನ ಫಿಲ್ ಮಾಡಬೇಕಾಗುತ್ತೆ. ಏನೇನ್ ಮಾಹಿತಿ ಕೇಳಿದ್ದಾರೆ, ಸ್ಟೇಟ್ ಯಾವ್ದು ಅನ್ನೋದನ್ನ ಕೇಳಿದ್ದಾರೆ. ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ತಾಲೂಕ್ ಯಾವ್ದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಜನದ್ದಿದೆ ಅಷ್ಟು ಜನದ್ದು ಇಲ್ಲಿ ಶೋ ಆಗುತ್ತೆ. ಅಂದ್ರೆ PM ಕಿಸಾನ್ಗೆ ಸಂಬಂಧಪಟ್ಟಂತೆ ಯಾರು ಎಲಿಜಿಬಲ್ ಇದಾರೆ ಅಂತವರ ಒಂದು ಲಿಸ್ಟ್ ಇಲ್ಲಿ ಬಂದಿರುತ್ತೆ. ನೋಡಿ ಇಷ್ಟು ಜನದ್ದಿದೆ. ಇದು ಒಂದು ವೇ.